ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತ ಸಾಧನ ಪರೀಕ್ಷೆ ಅಥವಾ FA2 ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ ಮಕ್ಕಳ, ತಲಾ 1 ಅಂಕ ಸಿಗುತ್ತೆ ಸರಿಯಾದ ಉತ್ತರವನ್ನು ಬರೆದ್ರೆ. ಓಕೆನಾ? ಪ್ರಶ್ನೆ 1 ನೋಡಿ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ. ಆಯ್ಕೆಗಳನ್ನ ನೋಡಿ. ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ ಹಾಗೂ ಶಕ್ತಿ ವಿಶಿಷ್ಟಾದ್ವೈತ. ಪ್ರಶ್ನೆ 2. ಅಪರಾಧ ನ್ಯಾಯಾಲಯಗಳು ಜಾರಿಗೆ ಬಂದ ವರ್ಷ. ಆಯ್ಕೆಗಳನ್ನ ನೋಡಿ. ಏಪ್ರಿಲ್ 1, 1948, ಏಪ್ರಿಲ್ 1, 1974, ಏಪ್ರಿಲ್ 1, 1935 ಹಾಗೂ ಏಪ್ರಿಲ್ 1, 1985. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರಕ್ಕೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 3 ನೋಡಿ. ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಪತ್ತು ಎಂದು ಯಾವುದನ್ನು ಕರೆಯಲಾಗಿದೆ? ಪ್ರಶ್ನೆ 4. ಅತಿ ಕೆಳ ಹಂತದ ಕಂದಾಯ ನ್ಯಾಯಾಲಯವನ್ನು ಹೆಸರಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ. ತಲಾ 2 ಅಂಕ ಸಿಗುತ್ತೆ ಸರಿಯಾದ ಉತ್ತರಕ್ಕೆ ಹಾಗೂ ಒಂದು ಆಯ್ಕೆಯ ಪ್ರಶ್ನೆ ಸಹ ಇರುತ್ತೆ ಮಕ್ಕಳ. ಪ್ರಶ್ನೆ 5 ನೋಡಿ. ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಹೇಗೆ ಭಿನ್ನವಾಗಿದೆ? ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಹೇಗೆ ಭಿನ್ನವಾಗಿದೆ? ಪ್ರಶ್ನೆ 6. ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳೇನು? ಅಥವಾ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವ ನ್ಯಾಯಾಲಯಗಳಾವುವು? ಮಕ್ಕಳ, ಪ್ರಶ್ನೆ 6ಕ್ಕೆ ನಿಮಗೆ ಆಯ್ಕೆ ಇರೋದ್ರಿಂದ 2 ಪ್ರಶ್ನೆ ಚೆನ್ನಾಗಿ ಓದ್ಕೊಳ್ಳಿ. ಯಾವ ಪ್ರಶ್ನೆಗೆ ಕರೆಕ್ಟಾಗಿರುವಂತಹ ಉತ್ತರ ನಿಮಗೆ ಗೊತ್ತಿರುತ್ತೋ ಆ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೆಯುವಂಥದ್ದು. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ ಮಕ್ಕಳ. ತಲಾ 3 ಅಂಕಗಳು ಸಿಗುತ್ತೆ ನಿಮಗೆ. ಸರಿಯಾದ ಉತ್ತರನ ಆದಷ್ಟು ಪಾಯಿಂಟ್ ವೈಸು ಬರೆಯೋದಕ್ಕೆ ಪ್ರಯತ್ನ ಪಡಿ ಮಕ್ಕಳ. ಪ್ರಶ್ನೆ 7 ನೋಡಿ. ವ್ಯವಸಾಯವು ಆರ್ಥಿಕಾಭಿವೃದ್ಧಿಯ ಬೆನ್ನೆಲುಬಾಗಿದೆ. ಈ ಹೇಳಿಕೆಯನ್ನು ವಿಶ್ಲೇಷಿಸಿ. ಪ್ರಶ್ನೆ 8. ಶಿಕ್ಷಣದ ಪ್ರೋತ್ಸಾಹಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳಾವುವು? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ. 4 ಅಂಕದ ಪ್ರಶ್ನೆ ಆಗಿರುತ್ತೆ ಮಕ್ಕಳ ಹಾಗೂ ಆಯ್ಕೆ ಸಹ ನಿಮಗಿರುತ್ತೆ. ಪ್ರಶ್ನೆ 9ರಲ್ಲಿ ನೋಡಿ. ಕೃಷ್ಣದೇವರಾಯನ ಸಾಧನೆಗಳನ್ನು ತಿಳಿಸಿ ಅಥವಾ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ತಿಳಿಸಿ. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಉತ್ತರವನ್ನು ಬರೀರಿ ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪ್ರಶ್ನೆ 10 ನೋಡಿ. ನೀಡಿರುವ ಕರ್ನಾಟಕದ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ಮಕ್ಕಳ, ಇದು 2 ಅಂಕದ ಪ್ರಶ್ನೆ ಆಗಿರುತ್ತೆ. ಕರ್ನಾಟಕದ ನಕ್ಷೆ ನಿಮಗೆ ಪ್ರಿಂಟ್ ಆಗಿರೋ ಫಾರ್ಮ್ಯಾಟಲ್ಲೇ ಕೊಡ್ತಾರೆ. ಅದರಲ್ಲಿ ನೀವು ಇಲ್ಲಿ ಕೊಟ್ಟಿರೋಂತಹ ಕೆಲವು ಪ್ರದೇಶಗಳನ್ನು ಗುರುತು ಮಾಡಬೇಕಾಗತ್ತೆ. ಓಕೆನಾ? ನೋಡಿ. ಎನಲ್ಲಿ ತುಂಗಭದ್ರಾ ನದಿ, ಬಿ ಮಹಾತ್ಮ ಗಾಂಧಿ ವಿದ್ಯುದಾಗಾರ, ಸಿನಲ್ಲಿ ತಲಕಾವೇರಿ ಹಾಗೂ ಡಿನಲ್ಲಿ ಶಿವನ ಸಮುದ್ರ. ನೀವು ಪಾಯಿಂಟ್ ಮಾಡಿ ಅದಕ್ಕೆ ABCD ಅಂತಲೇ ಕೊಟ್ಕೊಂಡು ಮಾರ್ಕ್ ಮಾಡಿ ಅದರ ಉತ್ತರವನ್ನು ಅದ್ರ ಮುಂದೆ ಬರೀಬೇಕು ಮಕ್ಕಳ. ಸಪೋಸ್ ನೀವು ತುಂಗಭದ್ರಾ ನದಿಯನ್ನು ಮಾರ್ಕ್ ಮಾಡಿದರೆ ಅಲ್ಲಿ ಒಂದು ಚುಕ್ಕೆ ಇಟ್ಟು ರೌಂಡ್ ಆಫ್ ಮಾಡಿ ಅದನ್ನು A ಅಂತ ನೀವು ತೋರಿಸ್ಬೇಕು. ಅರ್ಥ ಆಯ್ತಲ್ವಾ ಮಕ್ಕಳ? ಇಲ್ಲಿಗೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತ ಸಾಧನಾ ಪರೀಕ್ಷೆ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.